ವನಜಾಯಿಂದ ಮಿಸ್ ಆದ ಪ್ಲಾನ್ನ ರಾಹುಲಿಂದ ಸಕ್ಸಸ್ ಮಾಡಬೇಕು. ಹೇಗೂ ಭಾಷಿನಿ ಮೇಲೆ ಕೋಪದಲ್ಲೇ ಇರೋದಕ್ಕೆ ನನಗೆ ಸರಿಯಾಗಿ ಹೆಲ್ಪ್ ಮಾಡ್ತಾನೆ. ರಾಹುಲ್, ಇಲ್ಲೇನ್ ಮಾಡ್ತಿದ್ಯಾ? ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹುಚ್ಚಿಡಿತಾ ಇದೆ ಪ್ರೀತಿ. ನಾನು ಅನಾವಶ್ಯಕವಾಗಿ ನಿನ್ ಮಾತು ಕೇಳಿ ಇರೋ ಡ್ರಿಂಕ್ಸ್ನೆಲ್ಲ ವೇಸ್ಟ್ ಮಾಡ್ಕೊಂಡೆ. ಇಲ್ಲ ಅಂದ್ರೆ ನನ್ನ ರೂಮಲ್ಲಿ ನಾನು ಕುಡಿತಾ ನನ್ನ ಸರಸು ನಾನು ನೆನಪು ಮಾಡ್ಕೋತಾ ನನ್ನ ಪಾಡಿಗೆ ಹ್ಯಾಪಿ ಆಗಿರ್ತಾ ಇದ್ದೆ. ಅಂದ್ರೆ ಭಾಷಿನಿಗೆ ಆಂಟಿ ಸಪೋರ್ಟ್ ಆಗಿದ್ದಾರೆ ಅಂತ ನೀನೇ ಹೇಳ್ದೆ ಅಲ್ವಾ? ಅದನ್ನ ನಂಬಿನೇ ನಾನ್ ನಿನ್ಗೆ ಆ ಪ್ಲಾನ್ ಕೊಟ್ಟೆ. ನಾನು ಕೂಡ ನೀನ್ ಹೇಳ್ದ ಹಾಗೇನೆ ಮಾಡಿದೆ. ಅವರು ಕೂಡ ಅದನ್ನ ನಂಬಿದ್ರು. ಆದ್ರೆ ತಕ್ಷಣ ಹೊರಗಡೆ ಕಳಿಸ್ತಾರೆ ಅನ್ಕೊಂಡ್ರೆ ಆ ಭಾಷಿಣಿ ಯಾಕೆ ಇನ್ನೂ ಇಲ್ಲೇ ಇದ್ದಾಳೆ? ವ್ರತನ ಅಡ್ಡ ಇಟ್ಕೊಂಡು ಸೇವ್ ಆಗಿದ್ದಾಳೆ. ಮಧ್ಯದಲ್ಲಿ ವ್ರತದ ಕಾನ್ಸೆಪ್ಟ್ ಯಾಕೆ ಬಂತು? ಅದನ್ನ ಒಪ್ಕೊಂಡಿದ್ದಾದ್ರು ಯಾರು? ಒಬ್ರು ಒಪ್ಕೊಳ್ಳೋದು ಯಾಕೆ ರಾಹುಲ್? ಅವಳು ಮನ್ಸ್ ಮಾಡಿದ್ರೆ ಯಾರನ್ನೇ ಆದ್ರೂ ಮ್ಯಾನಿಪುಲೇಟ್ ಮಾಡ್ತಾಳೆ. ಅವಳಿಷ್ಟದ ಹಾಗೇನೆ ಮಾತಾಡ್ತಾಳೆ. ಅವಳು ಎಷ್ಟೇ ಮ್ಯಾನಿಪುಲೇಷನ್ಸ್ ಮಾಡಿಫಿಕೇಶನ್ಸ್ ಮಾಡಿದ್ರು ಯಾವತ್ತಿಗೂ ನನ್ನ ಹೆಂಡತಿ ಆಗಲ್ಲ, ಆಗೋಕ್ ಸಾಧ್ಯನೂ ಇಲ್ಲ. ಆ ಸ್ಥಾನದಲ್ಲಿ ಈ ವ್ರತ ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ರಾಹುಲ್, ನೀನ್ ಎಷ್ಟೇ ಸೀರಿಯಸ್ ಆಗಿ ಅಪೋಸ್ ಮಾಡ್ತಿದ್ರು ಆ ಭಾಷಿನಿ ಕೂಡ ಅಷ್ಟೇ ಸೀರಿಯಸ್ ಆಗಿ ಉಪವಾಸ ಮಾಡ್ತಿದ್ದಾಳೆ. ಸುಸ್ತಾಗಿದ್ದಾಳೆ ಅಂತ ಆಂಟಿ ಬೇಸನ್ ಉಂಡೆ ಕೊಟ್ರೆ ತಿಂದೇನೆ ಹಾಗೆ ಇಟ್ಟಿದ್ದಾಳೆ. ವಾಟ್? ನಿಜಾನಾ? ಯಾಕೆ? ಆದ್ರೂ ಇಷ್ಟು ಸೀರಿಯಸ್ ಆಗಿ ಯಾಕೆ ಪೂಜೆ ಮಾಡ್ತಿದ್ದಾಳೆ? ನಿಜವಾಗ್ಲೂ ಅವಳು ಸರಸುನೇನಾ? ಅಯ್ಯೋ, ನೀನ್ ಕೂಡ ಏನ್ ರಾಹುಲ್? ಸರಸು ನಮಗೆ ದೂರ ಆಗಿ ತುಂಬಾ ದಿನ ಆಯ್ತು. ಅವಳು ಭಾಷಿನಿ. ಅವಳು ಸರಸು ಅಂತ ನಂಬಿಸೋದಕ್ಕೆ ಹೀಗೆ ಆಕ್ಟ್ ಮಾಡ್ತಿದ್ದಾಳೆ. ಇದ್ಯಾವುದು ನಿಜ ಅಲ್ಲ. ಆಕ್ಚುಯಲ್ ನಿಜ ಹೊರಗಡೆ ಬರ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಪೂಜೆ ಪೂರ್ತಿ ಆದ್ಮೇಲೆ ಚಂದ್ರನ್ ನೋಡ್ತಾ ಗಂಡನ್ ಕೈಯಿಂದ ತೀರ್ಥ ಪ್ರಸಾದನ ತಗೋಬೇಕು. ನೀನು ಗಂಡ ಅಲ್ದೇ ಇರೋದ್ರಿಂದ ಅವಳಿಗೇನು ಕೊಡ್ಬೇಡ. ಬೆಳಗ್ಗೆಯಿಂದ ಉಪವಾಸ ಮಾಡಿರೋದಕ್ಕೆ ಹಸುವಿನ ಆಟಕ್ಕೆ ಆ ಭಾಷಿನಿ ನಿಜ ಸ್ವರೂಪ ಹೊರಗಡೆ ಬರುತ್ತೆ. ಅವಾಗ ಮನೆಯಿಂದ ಹೊರಗಡೆ ಹಾಕ್ಬೋದು. ಎಲ್ಲ ತಂದಿದ್ದೀನಿ, ಆದ್ರೆ ಪ್ರಸಾದನ ಒಳಗಡೆನೆ ಬಿಟ್ಬಿಟ್ಟಿದ್ದೀನಿ. ತಗೊಂಡ್ ಬರ್ತೀನಿ. ಸರಿ. ಯಾಕೆ ರಾಹುಲ್ ಅವರೇ ಹಾಗೆ ನೋಡ್ತಿದ್ದೀರಲ್ಲ? ಯಾಕಿಷ್ಟು ಸೀರಿಯಸ್ ಆಗಿ ವ್ರತ ಮಾಡ್ತಿದ್ಯಾ? ಏನು ತಿನ್ನದೆ ಉಪವಾಸ ಯಾಕೆ ಮಾಡ್ತಿದ್ಯಾ? ನೀನು ನನ್ನ ಹೆಂಡತಿ ಅಲ್ಲ, ನಿನಗೆ ಅರ್ಹತೆ ಇಲ್ಲ ಅಂತ ಹೇಳಿದ್ನಲ್ಲ. ಇದೆ ಅಂತ ನಾನು ಕೂಡ ಅಷ್ಟೇ ಬಲವಾಗಿ ಕಾರಣ ಹೇಳಿದ್ನಲ್ಲ ರಾಹುಲ್ ಅವರೇ. ಅದೆಲ್ಲ ಸುಳ್ಳು. ನೀನು ಈ ವ್ರತ ಮಾಡೋದಕ್ಕೆ ಅವಕಾಶ ಇಲ್ಲ, ಅದಕ್ಕೆ ನಾನು ಒಪ್ಪಲ್ಲ. ಕಾಯ ವಾಚ ಮನಸ ನೀವೇ ನನ್ ಗಂಡ ಅಂತ ನಂಬಿರೋದಕ್ಕೆ ಈ ವ್ರತನ ಮಾಡ್ತಿದ್ದೀನಿ. ಆ ನಂಬಿಕೆ ನಿಜ ಅಂತ ನಿಮಗ್ ಗೊತ್ತಾಗ್ಬೇಕು ಅಂತಾನೆ ಇಷ್ಟ ನಿಷ್ಠೆಯಿಂದ ಇದ್ದೀನಿ ರಾಹುಲ್ ಅವರೇ. ನಾನು ನಿಮ್ ಸರ್ಸುನೆ, ನಿಮ್ಮನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿಮ್ ಹೆಂಡತಿ. ನನ್ ಮೇಲ್ ಬೆಳೆಸ್ಕೊಂಡಿರೋ ಅನುಮಾನ, ಕೋಪ, ದ್ವೇಷ ಎಲ್ಲಾನು ಒಂದ್ಸಲ ಪಕ್ಕಕ್ಕಿಟ್ಟು ದಯವಿಟ್ಟು ನನ್ ಮಾತಲ್ಲಿರೋ ಪ್ರೀತಿನ, ನನ್ ಮನ್ಸಿನ ನೋವನ್ನ ನೋಡಿ ರಾಹುಲ್ ಅವರೇ. ಆಗ್ಲೇ ನಾನು ಯಾರು ಅಂತ ನಿಮಗ್ ಗೊತ್ತಾಗುತ್ತೆ.
ಅದೇನದು ನಿನ್ ಕಣ್ಣಲ್ಲಿ ಚಂದ ಮಾಮ? ಚಂದ್ರ ಯಾಕೆ ಕಾಣಿಸ್ತಿದ್ದಾನೆ? ಹೇಳಿದ್ನಲ್ಲ ರಾಹುಲ್ ಅವ್ರೆ, ಮನ್ಸಲ್ಲಿರೋ ನನ್ ಪ್ರೀತಿ ನನ್ ಕಣ್ಣಲ್ಲಿ ಕಾಣಿಸುತ್ತೆ ಅಂತ. ಅಷ್ಟೊಂದ್ ಪ್ರೀತಿ ನನ್ ಮನ್ಸಲ್ಲಿರೋದಕ್ಕೇನೆ ನಿಮ್ಗೆ ಚಂದ್ರ ಕಾಣಿಸ್ತಿದ್ದಾನೆ. ಏಯ್, ಪ್ರೀತಿನೂ ಅಲ್ಲ ಏನೂ ಅಲ್ಲ, ಯಾವುದೋ ರಿಫ್ಲೆಕ್ಷನ್ ಇಂದ ಹಾಗೆ ಕಾಣಿಸ್ತಿರ್ಬೋದಷ್ಟೇ. ನಿನಗೆ ಮಾತು ಬರುತ್ತೆ ಅನ್ಕೊಂಡಿದ್ದೆ, ಮಾಯೆ ಕೂಡ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇದೇ ರಾಹುಲ್ ಅವರೇ ನಿಮ್ ಸಮಸ್ಯೆ. ಕಣ್ಣಿಗೆ ಕಾಣಿಸೋದನ್ನ ಯಾವುದು ನೀವು ನಂಬಲ್ಲ. ಪ್ರೀತಿ, ಯಾ ರಾಹುಲ್? ಏನ್ ರಾಹುಲ್, ಏನಾಯ್ತು? ಯಾಕೆ ಹಾಗೆ ನೋಡ್ತಿದ್ಯಾ? ಅದು ನಿನ್ ಕಣ್ಣಲ್ಲಿ ಚಂದ್ರ ಕಾಣಿಸ್ತಿದ್ದಾನ ಅಂತ ನೋಡ್ತಾ ಇದ್ದೀನಿ. ಏನು ಚಂದ್ರನಾ? ಸ್ಟಾರ್ಟ್ ಮಾಡೋಣವಾ? ವನಜ, ಕೇರ್ಫುಲ್. ಆ ಕಳಶದಲ್ಲಿರೋ ನೀರು ಚೆಲ್ಲಬಾರ್ದು. ಹಾಗೆ ಚೆಲ್ಬಿಟ್ರೆ ಅದು ದೋಷ. ಸಾರಿ ಮೇಡಮ್. ಎಸ್, ಇಂಥ ದೋಷಗಳೇ ನಮಗೆ ಬೇಕಾಗಿರೋದು. ಇನ್ನು 100 ವರ್ಷಗಳ ಕಾಲ ನಾನು ನನ್ನ ಕುಟುಂಬ ಸಂತೋಷವಾಗಿ ಕ್ಷೇಮವಾಗಿರ್ಬೇಕು. ಮೇಡಮ್, ನನ್ನ ಪೂಜೆ ಆಗೋಯ್ತು.
ಚಂದ್ರನ ಕೂಡ ಮೊದಲು ನಾನೇ ನೋಡ್ಬಿಟ್ಟೆ. ಈಗ ಪ್ರಸಾದ ತಿನ್ಬೋದಾ ಮೇಡಮ್? ಈಗ್ಲೇ ಅಲ್ಲ ವನಜಕ್ಕ, ಜಾಲ್ರಿ ಇದೆ ಅಲ್ವಾ, ಜಾಲ್ರಿ ಅದ್ರಿಂದ ಚಂದ್ರನನ್ನ ತೇಜಾನ ನೋಡ್ಬೇಕು. ಆವಾಗ್ಲೇ ಪೂಜೆ ಫಿನಿಶ್ ಆದ ಹಾಗೆ. ಅದು ಸರಿ, ಮದ್ವೆ ಆಗದೆ ಇದ್ರು ಇಂಥ ಪೂಜೆಗಳ ಬಗ್ಗೆ ನಿನಗೆ ತುಂಬಾನೇ ಗೊತ್ತು ಪ್ರೀತಿ. ನಾನು ಸಿನಿಮಾ ಸೀರಿಯಲ್ ನೋಡಿ ಕಲ್ತಿದ್ದೀನಕ್ಕ. ಇಲ್ಲ ಅಂದ್ರೆ ನನಗೆ ಗೊತ್ತಾಗುತ್ತೆ. ಏನಾಯ್ತಮ್ಮ? ಜಾಲ್ರಿ ಕಾಣಿಸ್ತಿಲ್ಲ ಅಮ್ಮೋರೆ. ಮತ್ತೆ ಇವಾಗ ಜಾಲರಿ ಕಾಣಿಸ್ತಿಲ್ಲ ಅಂದ್ರೆ ಬೆಳಗ್ಗೆಯಿಂದ ಮಾಡಿರೋ ಪೂಜೆ ಎಲ್ಲ ವೇಸ್ಟ್ ಅಲ್ವಾ? ಸರಿ ಬನ್ನಿ, ಈಗ ನಾವು ನೋಡೋಣ. ಮತ್ತೆ ಚಂದ್ರ ವಾಪಸ್ ಹೋಗೋ ತರ ಇದ್ದಾನೆ ಮೇಡಮ್. ಬೇಕಾದ್ರೆ ನಾವು ನೋಡಿದ್ಮೇಲೆ ಜಾಲ್ರಿ ಅವಳಿಗೆ ಕೊಡ್ಬೋದು. ಹೌದು ಮೇಡಮ್, ಇವಳ ಜೊತೆ ನೀವ್ ಯಾಕೆ? ನೀವ್ ನೋಡಿ ಮೇಡಮ್.
ನೋಡಿದ್ಯಾ? ನೀನು ಪೂಜೆ ಮಾಡೋದು ಆ ದೇವ್ರಿಗೂ ಇಷ್ಟ ಇಲ್ಲ, ಅದಕ್ಕೆ ಟೈಮ್ಗೆ ಮಿಸ್ ಆಗೋ ಹಾಗೆ ಮಾಡಿದ್ದಾನೆ. ಈಗ ಈ ಪೂಜೆ ಅನ್ಫಿನಿಶ್ಡ್. ಅಯ್ಯೋ, ಭಾಷಿಣಿ, ಬಾಯರ್ಕೆ ಆಗ್ತಿದೆ, ಬಾಯರ್ಕೆ. ಅದ ಶುಗರ್ ಲೆವೆಲ್ ಡೌನ್ ಆಗಿರಬಹುದು. ಆ ಸ್ವೀಟ್ ತಿನ್ಸು ಅಣ್ಣ, ಬೇಗ ತಿನ್ಸಣ್ಣ. ಆಂಟಿ, ಆ ಸುಸ್ತು ಶುಗರ್ ಡೌನ್ ಆಗಿನೂ ಅಲ್ಲ, BP-ಇಂದನೂ ಅಲ್ಲ, ಬೆಳಗ್ಗೆಯಿಂದ ಉಪವಾಸ ಮಾಡಿದ್ದಕ್ಕೆ ಆಗಿರೋ ಸುಸ್ತು. ಸ್ವಂತ ಹೆಂಡತಿಯಾಗಿ ಇನ್ನೂ ಹೇಳ್ಬೇಕು ಅಂದ್ರೆ ನಿಜವಾದ ಸರ್ಸೋ ಹಾಗೆ ತುಂಬಾ ಸೀರಿಯಸ್ ಆಗಿ ಉಪವಾಸ ಮಾಡಿದಾಳ ಆಂಟಿ.